ಇದು ಬೆಳಗಾವಿ ಮತ್ತು ಹಾಸನದ ಪರಿಸ್ಥಿತಿ ಆದರೆ ಈ ಕಡೆ ಬಳ್ಳಾರಿಯಲ್ಲೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ತಾ ಇರೋರ ಸಂಖ್ಯೆ ಹೆಚ್ಚಳಾಗಿದೆ. ಬಟ್ ಈ ಹೃದಯಾಘಾತ ಸಾವಿದೆಯಲ್ಲ ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದ್ದು ಇದ್ದಂತಹ ಜನ ಇರೋಬರೋರೆಲ್ಲ ಆಸ್ಪತ್ರೆಗೆ ದೌಡಾಯಿಸ್ತಿದ್ದಾರೆ. ಇಲ್ಲಪ್ಪ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋಣ ಯಾಕೆ ಬೇಕು ಅನ್ನೋ ರೀತಿಯಲ್ಲಿ ಜನ ಆತಂಕದಿಂದ ಆಸ್ಪತ್ರೆಗಳಿಗೆ ಹೋಗ್ತಿದ್ದಾರೆ. ಈಗ ಟಿಎಂಟಿ ಮಾಡಿಸೋದಕ್ಕೆ ಆಸ್ಪತ್ರೆಗೆ ಬಂದಿದ್ದಾರಂತೆ ಜನ. ಕೋವಿಡ್ ಬಂದು ಹೋದ ಬಳಿಕ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅಂತ ಹೃದ್ರೋಗ ತಜ್ಞ ಬಿಮ್ಸ್ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸೋಮಶೇಖರ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಕೋವಿಡ್ ಲಸಿಕೆ ಪಡೆದ 1 ವರ್ಷದ ಒಳಗಡೆ ಸಮಸ್ಯೆ ಆಗ್ತಾ ಇತ್ತು, ಆದರೆ 1 ವರ್ಷದ ನಂತರ ಕೋವಿಡ್ ಲಸಿಕೆಯಿಂದ ಸಮಸ್ಯೆ ಕಂಡು ಬಂದಿಲ್ಲ ಅಂತ ಡಾಕ್ಟರ್ ಸೋಮಶೇಖರ್ ಮಾಹಿತಿ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಡಾಕ್ಟರ್ ಬನ್ನಿ ನೋಡ್ಕೊಂಡು ಬರೋಣ. ಕೋವಿಡ್ ನಂತರದ ದಿನಗಳಲ್ಲಿ ಹೃದ್ರೋಗದಿಂದ ಸಾಯುವವರ ಸಂಖ್ಯೆ ತೀರಾ ಹೆಚ್ಚಾಗ್ತಿದೆ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಸರಿಸುಮಾರು ಸಾಕಷ್ಟು ಜನರು ಅಂದರೆ ಮಧ್ಯವಯಸ್ಕರು ಜಾಸ್ತಿ ಸಾವನ್ನಪ್ಪಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಪ್ರಿಕಾಷನ್ಗಳನ್ನು ವೈದ್ಯಕೀಯ ಇಲಾಖೆ ತೆಗೆದುಕೊಂಡಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಇವತ್ತು ಬಳ್ಳಾರಿಯ ಹೃದ್ರೋಗ ತಜ್ಞರಾದಂಥ ಸೋಮಶೇಖರ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಹಾಸನದಲ್ಲಿ ಸಾವನ್ನಪ್ಪಿದರೆ ಹೃದ್ರೋಗದಿಂದ ಸಾಕಷ್ಟು ಜನರು ಅನ್ನುವಂಥದ್ದು ತಮಗೂ ಕೂಡ ಗೊತ್ತಿದೆ. ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಮೂಲ ಕಾರಣ ಏನು ಸರ್? ಸೊ ಈಗ ಬರ್ತಿರೋ ಮಾಹಿತಿ ಏನು ಅಂತ ಹೇಳಿದ್ರೆ ಕೋವ್ಯಾಕ್ಸಿನ್ನ ತೊಗೊಂಡ್ರಿಂದ ಈ ಥರ ಆಗ್ತಾ ಇದೆ, ಕೋವಿಶೀಲ್ಡ್ ತೊಗೊಂಡಿರೋದ್ರಿಂದನೇ ಈ ಥರ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಕೋವಿಡ್ ಲಸಿಕೆನೇ ಇದಕ್ಕೆ ಕಾರಣನ? ಆ ಥರ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಈಗ ನೀವು ನೋಡಿರೋ ಪ್ರಕಾರ ಹಾಸನದಲ್ಲಿ ಅಷ್ಟೇ ಆ ಥರ ರಿಪೋರ್ಟ್ ಆಗಿರೋದು. ಬೇರೆ ಯಾವ ಜಿಲ್ಲೆಗಳು ಕೂಡ ಆ ಥರ ಕಡಿಮೆ ವಯಸ್ಸಿನಲ್ಲಿ ಇದ್ದಕ್ಕಿದ್ದಂಗೆ ಅತಿ ಹೆಚ್ಚಿನ ಡೆತ್ಗಳು ಕಾಣಿಸ್ಕೊಂಡಿಲ್ಲ, ಬೇರೆ ಎಲ್ಲಿಂದನೂ ರಿಪೋರ್ಟ್ ಆಗಿಲ್ಲ. ಸೊ ವ್ಯಾಕ್ಸಿನ್ ಇದಕ್ಕೆ ಕಾರಣ ಅಂತ ಹೇಳೋದು ಕಷ್ಟ. ಒಂದು ಪಾಯಿಂಟ್ ಹೇಳ್ಬೋದು, ಮುಂಚೆ ಕೋವಿಡ್ ಬಂದಾಗ ಕೊರೋನಾ ಏನು ಇನ್ಫೆಕ್ಷನ್ ಆದಾಗ ಅವ್ರುಗಳಲ್ಲಿ ಬರೀ ನಿಮೋನಿಯಾ ಒಂದೇ ಅಲ್ಲ, ಅವರಿಗೆ ಹಾರ್ಟಿನ ಕೂಡ ಪ್ರಾಬ್ಲಮ್ ಆಗ್ತಾಯಿತ್ತು. ಇಡೀ ಬಾಡಿನಲ್ಲಿ ರಕ್ತ ಕ್ಲಾಟ್ ಆಗ್ತಾಯಿತ್ತು, ವೈರಸ್ ಇನ್ಫೆಕ್ಷನ್ನಿಂದನೇ ಆಗ್ತಾಯಿತ್ತು. ಅವರಿಗೆ ಹೃದಯದ ತೊಂದರೆಗಳು ಕೂಡ ಕಾಣಿಸ್ಕೊತಾ ಇದ್ವು. ಅದು ಒಂದು ಕೂಡ ಕಾರಣ ಡೆತ್ ಆಗಲಿಕ್ಕೆ. ವ್ಯಾಕ್ಸಿನ್ ವ್ಯಾಕ್ಸಿನ್ ಕೂಡ ವೈರಸ್ಸಿನ ಒಂದು ಪಾರ್ಟ್ ಆಗಿರುತ್ತೆ, ಅದನ್ನು ವ್ಯಾಕ್ಸಿನ್ ಆಗಿ ಯೂಸ್ ಮಾಡಿರ್ತೀವಿ ಆ್ಯಕ್ಚುಲಿ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿನ ಹೆಚ್ಚಿನ ಹೃದ್ರೋಗಗಳು ಕಾಣಿಸ್ಬಹುದೇನೋ ವ್ಯಾಕ್ಸಿನಲ್ಲಿ. ಬಟ್ ಅದು ವ್ಯಾಕ್ಸಿನ್ ತೊಗೊಂಡ್ಮೇಲೆ ಯೂಶ್ವಲಿ ಸಾಮಾನ್ಯವಾಗಿ 1 ವರ್ಷದ ತನಕ ಅದು ಕಾಣಿಸ್ಬಹುದು ಅಂತ ಅನಿಸುತ್ತೆ. ಈವನ್ ಅಂತಾರಾಷ್ಟ್ರೀಯ ವರದಿಗಳು ಕೂಡ ಹೇಳಿದ್ದಾವೆ, ಕೆಲವೊಂದು ಕೇಸುಗಳು ಈ ಥರ ರಿಪೋರ್ಟ್ ಆಗಿದೆ ಕೆಲವೊಂದು ದೇಶದಲ್ಲಿ. ಬಟ್ ವ್ಯಾಕ್ಸಿನ್ ತೊಗೊಂಡು 1 ವರ್ಷದ ಒಳಗಡೆ ಆಗಿದೆ. ಅದಾದಮೇಲೆ ಆ ಥರ ಏನು ಹೆಚ್ಚಿಗೆ ಹೃದಯಾಘಾತಗಳು ಕಾಣಿಸ್ಕೊಂಡಿಲ್ಲ ಅಂತ ಒಂದು ಕೆಲವು ವರದಿಗಳಿದೆ. ಸರ್, ಈಗ ಯುವಜನತೆಗೆ ಏನು ಹೇಳ್ತೀರಿ ಸರ್? ಇತ್ತೀಚಿನ ದಿನಗಳಲ್ಲಿ ಯುವಕರೇ ಸಾಕಷ್ಟು ಹೃದ್ರೋಗಕ್ಕೆ ಬಲಿಯಾಗ್ತಾ ಇದ್ದಾರೆ. ಹೀಗಾಗಿ ಯುವಜನತೆಗೆ ಏನು ಹೇಳಲಿಕ್ಕೆ ಬಯಸ್ತಾರೆ? ನನ್ನ ಪ್ರಕಾರ ಸುಮಾರು ಕಾರಣಗಳಿದ್ದಾವೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಲಿಕ್ಕೆ, ಹೃದಯ ಸ್ತಂಭನ ಜಾಸ್ತಿ ಆಗಲಿಕ್ಕೆ. ನನ್ನ ಪ್ರಕಾರ ಮೊದಲಿಗೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಅಂದರೆ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿರೋದು. ಅಂದರೆ ದೈಹಿಕ ಪರಿಶ್ರಮ ಏನಿದೆ, ಎಲ್ಲರೂ ಮೊಬೈಲ್, ಟಿ ವಿ, ಕಂಪ್ಯೂಟರ್ ಅಥವಾ ಕುತ್ಕೊಂಡು ಮಾಡೋಂಥ ಕೆಲಸಗಳು ಅಂತ ವರ್ಕು ಜಾಸ್ತಿ ಆಗ್ತಾಯಿದೆ. ಆಟಗಳು, ಸ್ಪೋರ್ಟ್ಸು, ವಾಕಿಂಗು, ಎಕ್ಸಸೈಸು, ದೈಹಿಕ ಪರಿಶ್ರಮ ಜಾಸ್ತಿ ಮಾಡೋಂಥ ಕೆಲಸಗಳು ಪದೇ ಕಡಿಮೆ ಆಗ್ತದೆ, ದಿನೇ ದಿನ ಕಡಿಮೆ ಆಗ್ತಿದೆ. ಆಹಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ, ಸ್ವಲ್ಪ ಕೊಬ್ಬಿನಾಂಶ ತಿಂದರೂ, ಸ್ವಲ್ಪ ಜಂಕ್ ಫುಡ್ ಅಕಸ್ಮಾತ್ ಎಕ್ಸ್ಟ್ರಾ ತಿಂದರೂ ಕೂಡ ಫಿಸಿಕಲ್ ಆಕ್ಟಿವಿಟಿ, ದೈಹಿಕ ಸಾಮರ್ಥ್ಯ, ದೈಹಿಕ ಆಕ್ಟಿವಿಟಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದರೆ ಸಾಮಾನ್ಯವಾಗಿ ಅವರಿಗೆ ತೊಂದರೆ ಬರೋ ಚಾನ್ಸಸ್ ಕಡಿಮೆ ಅಂತ ಹೇಳ್ಬೋದು. ಸೊ ಇದು ಡಾಕ್ಟರ್ ಸೋಮಶೇಖರ್ ಅವ್ರ ಮಾತು. ಪ್ರತಿನಿತ್ಯವೂ ವ್ಯಾಯಾಮ ಮತ್ತು ದೇಹವನ್ನು ದಂಡಿಸ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥದ್ದು ವೈದ್ಯರ ಸಲಹೆ. ಕ್ಯಾಮ್ರಾಮನ್ ರಾಧಾಕೃಷ್ಣ ಜೊತೆ ವೆಂಕಟೇಶ್, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.